ಗೈಸ್ ವೆಲ್ಕಮ್ ಟು ಕಿರಣ್ ವಿತ್ ಮೀ ಚಾನಲ್. ಇವತ್ತಿನ ಈ ವಿಡಿಯೋದಲ್ಲಿ ಏಲಿಯನ್ ಮೂವಿ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಿದ್ದೀನಿ, ಹಾಗೆ ರಿವ್ಯೂನು ಕೂಡ ಮಾಡ್ತಾಯಿದ್ದೀನಿ. ಗಾಯ್ಸ್ ಈ ಏಲಿಯನ್ ಮೂವಿಯಲ್ಲಿ ಯಾವ ಯಾವ ಹೀರೋಗಳು ನಟಿಸಿದ್ದಾರೆ ಮತ್ತು ಯಾವ ಯಾವ ಹೀರೋಯಿನ್ಗಳು ನಟಿಸಿದ್ದಾರೆ ಮತ್ತು ಈ ಮೂವಿಯ ಬಜೆಟ್ ಎಷ್ಟಾಗಿದೆ ಮತ್ತು ಈ ಮೂವಿಯ ಕಲೆಕ್ಷನ್ ಎಷ್ಟಾಗಿದೆ ಮತ್ತು ಈ ಮೂವಿಯು ಯಾವ ಯಾವ ಭಾಷೆಗಳಲ್ಲಿ ಬಿಡುಗಡೆ ಹೊಂದಿದೆ ಅಂತ ಕೂಡ ಈ ವಿಡಿಯೋದಲ್ಲಿ ನೋಡೋಣ. ಗಾಯ್ಸ್ ಈ ಏಲಿಯನ್ ಮೂವಿಯು ಮೇನಾಗಿ ತಮಿಳಿನಲ್ಲಿ ತೆರೆಗೊಂಡಿದೆ ಮತ್ತು ತೆಲುಗಿನಲ್ಲಿ ತೆರೆಗೊಂಡಿದೆ ಮತ್ತು ಹಿಂದಿಯಲ್ಲಿ ಕೂಡ ಡಬ್ ಮಾಡಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಮತ್ತು ಈ ಏಲಿಯನ್ ಮೂವಿಯಲ್ಲಿ ಶಿವಕಾರ್ತಿಕೇಯನ್ ಅವರಾಗಿರ್ಬೋದು ಮತ್ತು ಸಿದ್ಧಾರ್ಥ ಅವರಾಗಿರ್ಬೋದು ಮತ್ತು ಯೋಗಿ ಬಾಬು ಅವರಾಗಿರ್ಬೋದು ಈ ಮೂವಿಯಲ್ಲಿ ನಟಿಸಿದ್ದಾರೆ. ಮತ್ತು ಈ ಮೂವಿಯು OTT ಆಗಿರ್ಬೋದು ಮತ್ತು ಹಲವಾರು ಪ್ಲ್ಯಾಟ್ಫಾರ್ಮಲ್ಲಾಗಿರ್ಬೋದು ಮೂವಿಯು ರಿಲೀಸ್ ಆಗಿದೆ ಅಂತಲೂ ಕೂಡ ಹೇಳ್ಬೋದು. ಮತ್ತು ಈ ಮೂವಿಯ ಬಜೆಟ್ ಆಗಿರ್ಬೋದು ಮತ್ತು ಕಲೆಕ್ಷನ್ ಆಗಿರ್ಬೋದು ಎಲ್ಲೂ ಕೂಡ ರಿವೀಲ್ ಆಗಿಲ್ಲ ಅಂತ ನಾವು ಕೂಡ ಹೇಳ್ಬೋದು ಗೈಸ್. ಮತ್ತು ಈ ಏಲಿಯನ್ ಮೂವಿಯಲ್ಲಿ ಡೈರೆಕ್ಟರ್ ಆಗಿರ್ಬೋದು ಮತ್ತು ಪ್ರೊಡ್ಯೂಸರ್ ಆಗಿರ್ಬೋದು ಮ್ಯೂಸಿಕರ್ಸ್ ಆಗಿರ್ಬೋದು ಮೂವಿಯನ್ನು ಸಖತ್ತಾಗಿ ಕೂಡ ಕೊಟ್ಟಿದ್ದಾರೆ. ಮತ್ತು ಈ ಏಲಿಯನ್ ಮೂವಿಯಲ್ಲಿ ಶಿವಕಾರ್ತಿಕೇಯನ್ ಅವರು ಹೀರೋ ಆಗಿ ನಟಿಸಿದ್ದಾರೆ ಮತ್ತು ಯೋಗಿ ಬಾಬು ಅವರು ಶಿವಕಾರ್ತಿಕೇಯನ ಫ್ರೆಂಡ್ ಆಗಿರ್ತಾರೆ ಮತ್ತು ಸಿದ್ಧಾರ್ಥ ಅವರು ಈ ಮೂವಿಯ ವಿಲನ್ ಆಗಿ ನಟಿಸಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಅಂತಾರೆ ಈ ಶಿವಕಾರ್ತಿಕೇಯನ್ ಅವರು ಏನು ಮಾಡ್ತಾರೆ ಅಂತಂದರೆ ಈ ಮೂವಿಯಲ್ಲಿ ಅವ್ರದ್ದೇ ಆದ ಒಂದು ಹಳ್ಳಿ ಇರುತ್ತೆ. ಹಳ್ಳಿಯಲ್ಲಿ ಅವರ ಅಮ್ಮ, ಅವರ ತಂದೆ ಮತ್ತು ಯೋಗಿ ಬಾಬು ಅವರೆಲ್ಲರೂ ಕೂಡ ಒಂದು ಜಮೀನಲ್ಲಿ ಕೆಲಸವನ್ನು ಕೂಡ ಮಾಡ್ತಾ ಇರ್ತಾರೆ. ಆ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾಗ ಏನಾಗುತ್ತೆ ಅಂತಾರೆ, ಅಲ್ಲಿ ಒಂದು ಸಸಿಗಳು ಹಾಕೊಂಡಿರ್ತಾರೆ ಮತ್ತು ಗಿಡಗಳು ಹಾಕೊಂಡಿರ್ತಾರೆ ಮತ್ತು ಅವ್ರದ್ದೇ ಆದ ಒಂದು ಜಮೀನುಗಳಿರುತ್ತೆ. ಆ ಜಮೀನಲ್ಲಿ ಏನಾಗುತ್ತೆ ಅಂತಾರೆ, ಡೈಲಿ ಒಂದು ಫ್ಲವರ್ಸ್ ಮತ್ತು ಎಲ್ಲಗಳು ಕೂಡ ಬಂದು ಅಲ್ಲಿ ಕೂತ್ಕೋತಾ ಇರುತ್ತೆ. ಅಂತಾರೆ ಪಕ್ಷಿಗಳಾಗಿರ್ಬೋದು ಮತ್ತು ಪ್ರಾಣಿಗಳಾಗಿರ್ಬೋದು ಅಲ್ಲಿ ಬಂದು ತಿಂತಾ ಇರುತ್ತೆ. ಅವಾಗ ಏನಾಗುತ್ತೆ ಅಂತಾರೆ, ಅಲ್ಲಿ ಏನೋ ಒಂದು ರೀತಿ ಮ್ಯಾಲಿಂದ ಕೆಳಗಡೆ ಒಂದು ಬೀಳುತ್ತೆ ಗೈಸ್. ಆ ಬಿದ್ದಾಗ ಏನಾಗುತ್ತೆ, ಅಲ್ಲಿಂದ ಕೂಡ ಏಲಿಯನ್ನು ಕೂಡ ಎದ್ದು ಬರುತ್ತೆ. ಆ ಏಲಿಯನ್ನು ಎದ್ದು ಬಂದಾಗ ಏನಾಗುತ್ತೆ ಅಂತಾರೆ, ಅಲ್ಲಿ ಶಿವಕಾರ್ತಿಕೇಯನ್ ಏನು ಕೆಲಸ ಮಾಡ್ತಾನೆ ಮತ್ತು 10 ಜನ ಕೆಲಸ ಮಾಡೋದು ಕೂಡ ಆ ಏಲಿಯನ್ ಕೆಲಸ ಮಾಡ್ತಾ ಇರುತ್ತೆ. ಆ ಏಲಿಯನ್ ಕೆಲಸ ಮಾಡ್ತಿದ್ದಾಗ ಏನಾಗುತ್ತೆ, ಶಿವಕಾರ್ತಿಕೇಯನ್ಗೆ ಫಸ್ಟ್ ಟೈಮ್ ನೋಡಿದಾಗ ಏನೋ ಒಂದು ರೀತಿ ಇದೇನಿಗೆ ಬಂದಿದೆ ಇದೇನ ಅಂತ ಕೂಡ ಊರಿನ ಜನಗಳೆಲ್ಲ ಕೂಡ ಹೇಳ್ತಾ ಇರ್ತಾರೆ. ಮತ್ತು ಅದು ಶಿವಕಾರ್ತಿಕೇಯನ್ ಹತ್ರ ಫ್ರೆಂಡ್ ಆಗ್ತಾಯಿದ್ದಾಗ ಏನಾಗುತ್ತೆ, ಯೋಗಿ ಬಾಬು ಹತ್ರ ಕೂಡ ಹೋಗುತ್ತೆ. ಯೋಗಿ ಬಾಬು ಅವ್ರ ಹತ್ರ ಕೂಡ ಹೋಗಿ ಅಲ್ಲಿ ಒಂದು ಫನ್ನಿ ಮಾಡುತ್ತೆ ಮತ್ತು ಎಂಟರ್ಟೈನ್ಮೆಂಟ್ ಮಾಡುತ್ತೆ. ಅವಾಗ ಏನಾಗುತ್ತೆ ಅಂದರೆ ಇಬ್ಬರು ಕೂಡ ಒಂದು ಫ್ರೆಂಡ್ಸ್ ಆಗ್ತಾರೆ. ಆ ಫ್ರೆಂಡ್ಸ್ ಆಗಿದಾಗ ಏನಾಗುತ್ತೆ, ಅಲ್ಲಿಗೆ ಸಿದ್ಧಾರ್ಥ ಎಂಟ್ರಿಯನ್ನು ಕೂಡ ಕೊಡ್ತಾರೆ. ಅಂತ ಅಂದರೆ ಸಿದ್ಧಾರ್ಥ ಅವನು ಟೆಕ್ನಾಲಜಿಯಲ್ಲಿ ಫುಲ್ ಇಂಪ್ರೂವ್ ಆಗಿರ್ತಾನೆ. ಇಂಪ್ರೂವ್ ಆಗಿದಾಗ ಏನಾಗುತ್ತೆ, ಅವನಿಗೆ ಏಲಿಯನ್ನಿಂದ ಸಾಕಷ್ಟು ಕೆಲಸ ಬೇಕಾಗಿರುತ್ತೆ. ಆ ಏಲಿಯನ್ನೇ ಸಿದ್ಧಾರ್ಥ ಅವ್ರ ಹತ್ರ ಇರುತ್ತೆ, ಅಂತಾರೆ ಶಿವಕಾರ್ತಿಕೇಯ ಅವ್ರ ಹತ್ರ ಇರುತ್ತೆ. ಅವಾಗ ಏನು ಮಾಡ್ತಾರೆ, ಇಬ್ಬರ ಹತ್ರ ಕೂಡ ಫೈಟಿಂಗ್ ಆಗುತ್ತೆ ಮತ್ತು ಏನೇನಾಗುತ್ತೆ ಅಂತ ಕೂಡ ಈ ಮೂವಿಯಲ್ಲಿ ಸಾಕಾದಾಗಿ ಕೂಡ ತೋರಿಸಿದ್ದಾರೆ. ಮತ್ತು ಈ ಏಲಿಯನ್ ಮೂವಿಯಲ್ಲಿ ಸಾಂಗ್ಸ್ಗಳಾಗಿರ್ಬೋದು ಮತ್ತು ಫೈಟಿಂಗ್ಗಳಾಗಿರ್ಬೋದು ಡೈಲಾಗ್ಗಳಾಗಿರ್ಬೋದು ಮೂವಿಯಲ್ಲಿ ಸಾಕಾದಾಗಿ ಕೂಡ ಕೊಟ್ಟಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಮತ್ತು ಈ ಮೂವಿಯು ಒಂದು ಎಂಟರ್ಟೈನ್ಮೆಂಟ್ ಮೂವಿಯಾಗಿ ಒಂದು ಕಾಮಿಡಿ ಸೆಂಟಿಮೆಂಟ್ ಮೂವಿಯಾಗಿ ತೆರೆಗೊಂಡಿದೆ ಅಂತಲೂ ಕೂಡ ಹೇಳ್ಬೋದು ಗಾಯ್ಸ್. ಇದೇ ರೀತಿ ಮೂವಿ ಅಪ್ಡೇಟ್ಗಾಗಿ ಕಿರಣ್ ವಿತ್ ಮೀ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗಾಯ್ಸ್.